ಏನಿರಲಿ ಅವ್ರವ್ರ ಟ್ಯಾಲೆಂಟ್ ಬಿಡಬೇಕು. ಆಮೇಲೆ ಎಲ್ಲರೂ ಏನೇ ಜಗಳ ಆಡಿದ್ರು ಅಲ್ಲಿದಲ್ಲಿಗೆ ಸ್ಟಾಪ್ ಮಾಡಬೇಕು. ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈಗ ನಾಮಿನಿ ಮಾಡ್ತೀನಿ, ಅದಕ್ಕೆ 1 hour ಜಗಳ, ನನ್ನ ಯಾಕೆ ನಾಮಿನಿ ಮಾಡಿದೆ ಅಂತ. ಅದೇ ಅವ್ರು ನನಗೆ ನಾಮಿನಿ ಮಾಡ್ತಾರೆ, ನಾನು ಕೇಳೋದಿಲ್ಲ ಯಾಕೆ ಮಾಡಿದೆ ಅಂತಲೂ ಕೇಳಲ್ಲ. ಅವ್ರವ್ರ ಇಷ್ಟ. ಆ ತರ ಒಬ್ಬೊಬ್ರು. ಅಭಿಷೇಕ್ ಅಂತೂ ಡೇ 1 ಇಂದನೇ ನನ್ನ ಜೊತೆ ಜಗಳಕ್ಕೆ ಬಂದ. ಧನು ಅಂತೂ ಫುಲ್ ಆಟಿಟ್ಯೂಡು, ದುರಾಂಕಾರ ಮಾತುಗಳಾಡ್ದ. ಆಚೆ ಬಂದ್ರೆ ಎಲ್ಲಾರು ಫ್ರೆಂಡ್ಸ್ ಇರ್ತೀನಿ, ಅವ್ರಿಬ್ರನ್ನ ಮಾತ್ರ ಬಿಟ್ಟು. ಯಾಕಂದ್ರೆ ನನಗೆ ಒಂದು ವ್ಯಾಲ್ಯೂ ಕೊಡ್ಬೇಕು, ಇಲ್ಲ ಕೇಳೋ ಪೇಷನ್ಸ್ ಇರಬೇಕು. ಕೇಳಿಸ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾವೇನಾರ ಹೇಳಕ್ ಹೋದ್ರೆ ಆಮೇಲೆ ನಮ್ದೇ ಇದ್ರೆ ಬಿಟ್ಟಾಕಿ ಆಚೆ ಬಂದ್ಮೇಲೆ ಬಸಪ್ಪ ಅವ್ರು ಹೆಂಗ್ ಚೆಕ್ ಮಾಡಿದ್ರು, ಇಲ್ಲ ಪ್ರೂಫ್ ಬೇಕಾ ಅದೆಲ್ಲ ನೋಡ್ಕೊಂಡು ಮಾತಾಡ್ಲಿ. ಹೇಳಕ್ಕೆ ಬಿಡಲ್ಲ. ಅವಾಗ ನಾವ್ ಎಲ್ಲಿಂದ ಇರಕ್ಕಾಗತ್ತೆ. ಅದಕ್ಕೇನಾಯ್ತು, ಫಸ್ಟ್ ವೀಕಲ್ಲಿ ಫುಲ್ಲು ಮೂಡ್ ಆಫ್ ಆಯ್ತು. ಎಂಡಿಂಗ್ ಅಲ್ಲಿ ಸೆಕೆಂಡ್ ವೀಕಲ್ಲಿ ಎಲ್ಲ ನನ್ನ ಹೆಸರು ತೆರಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಆ ವಾರನೇ ಹೋಗ್ತೀನಿ ಅನ್ಕೊಂಡಿದ್ದೆ, ಆದ್ರೆ ನಾಮಿನಿ ಆಗದೇ ಇಲ್ಲ ಆ ವಾರ. ಅದಕ್ಕೆ 2ನೇ ವಾರನೂ ಬಚಾವ್ ಆಗ್ತೀನಿ. ಆದ್ರೆ 3ನೇ ವಾರ ಮಾತ್ರ ಸತ್ರು ಎಲ್ಲ ನನಗೆ ಹಾಕೋದು, ನಾನೇ ಹೋಗೋದು ಅಂತ ಡಿಸೈಡ್ ಆಗಿ ರೆಡಿಯಾಗಿಯೇ ಇದ್ದೆ. ನನ್ಗೆ ಏನೇನು ಬೇಜಾರಾಗಿಲ್ಲ. ಅಂದ್ರೆ ನಿದ್ದೆಗಣ್ಣಲ್ಲಿ ಅಳು ವಾಯಿಸ್ತಾರ ಬಂದಿದೆ. ನಾನೇನು ಹತ್ತಿಲ್ಲ, ಅಳೋ ಮನುಷ್ಯನೂ ಅಲ್ಲ. ಆಗ್ತಾನೆ ಮಲ್ಗಿರ್ತೀವಿ, ಆಗ್ತಾನೆ ಎಬ್ಬಿಸ್ಬಿಡ್ತಾರೆ. ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ಆಗಿರುತ್ತೆ, ಎಬ್ಬಿಸ್ಬಿಡ್ತಾರ. ಆ ನಿದ್ದೆ ವಯಸ್ಸಲ್ಲಿ ಕರ ಅಂತ ಆಮೇಲೆ ಎಲ್ಲ ಮಾತಾಡಿ ಗಂಟ್ಲು ನೋವಾಗಿ ಒಂಚೂರು ಇದಾಗಿರುತ್ತೆ. ಯಾಕಂದ್ರೆ ಕೆಮ್ಮು ಔಷಧಿನೂ ಬೇಡ್ಕೊಂಡ್ರು ಬಂದಿರಲ್ಲ ಒಳಗೆ. ಎಷ್ಟು ಸಲ ಕೇಳ್ಕೊಂಡ್ರೆ 10 ಸಲ 20 ಸಲ 40 ಸಲ ಕೇಳ್ಕೊಂಡ್ರೆ ಒಂದು ಕಳಿಸ್ತಾರೆ. ಅದು ಬೇರೆಯವ್ರು ಕಳಿಸಿದ್ರು, ನನಗೆ ಕಳಿಸ್ಲೇ ಇಲ್ಲ. ನಂಗೆ ಧ್ರುವಂತಿಗೆ ಕಳಿಸಿದ್ನ, ಸರ್ ಒಂದು ಬಾಡಿಗೆ ಕೊಡಿ ಸರ್, ಒಂದು ಲೋಟ ಒಂದು ಸಿರಪ್ ಅಂತ ಒಂದೊಂದು ಸ್ಪೂನ್ ಇಸ್ಕೊಂಡು ಒಂಚೂರು ಸರಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಸ್ಟಾರ್ಟಿಂಗಿಂದ ಕೆಮ್ಮಿನೇ ಇಷ್ಟು ಪೇಯ್ನ್ ಆಗ್ಬಿಟ್ಟಿತ್ತು ನನಗೆ.